ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗ್ರಾಮದ ಪಟ್ಟಾಲಮ್ಮ ದೇವಾಲಯದ ಆವರಣದಲ್ಲಿ ಶ್ರೀ ಅಣ್ಣಮ್ಮ ದೇವಿ ಕೋಲಾಟ ತಂಡದ ವತಿಯಿಂದ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಗುರುಗಳಿಂದ ಕಲಿತ ವಿದ್ಯೆಯನ್ನು ಶ್ರೀ ಅಣ್ಣಮ್ಮ ದೇವಿ ಕೋಲಾಟ ತಂಡದವರು ಸಾರ್ವಜನಿಕವಾಗಿ ಪ್ರದರ್ಶಿಸಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಕೋಲಾಟ ತಂಡದ ಗುರುಗಳಾದ ಭಾಗ್ಯರೆಡ್ಡಿರವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕುಮಾರಿ ತೇಜಸ್ವಿನಿ ಗೌಡ ಹಾಗೂ ಶ್ರೀಮತಿ ಗಾಯತ್ರಿ ದೇವಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ, ಮೆಡಿಕಲ್ ವೆಂಕಟೇಶ್, ಪಟೇಲ್ ಪ್ರಕಾಶ್, ಎಸ್ಎಲ್ವಿ ಮುರಳಿಗೌಡ, ಪ್ರತಾಪ್ ಗೌಡ, ರಮೇಶ್ ರೆಡ್ಡಿ, ಕೃಷ್ಣಮೂರ್ತಿ, ಅರ್ಚಕರಾದ ವೀರೇಶ್, ಶ್ರೀ ಅಣ್ಣಮ್ಮ ದೇವಿ ಕೋಲಾಟ ತಂಡದ ಪದಾಧಿಕಾರಿಗಳಾದ ಮಮತಾ ಮಂಜುನಾಥ್, ಶ್ವೇತಾ, ಸುಚಿತ್ರಾ, ಧನುಶ್ರೀ, ಶಾಂಭವಿ, ತಾರಾ, ಜಯಶ್ರೀ, ಸುಪ್ರಿಯಾ, ತನಿಯಾ, ಆದ್ಯಶ್ರೀ, ಕಾವೇರಿ, ರುಕ್ಮಿಣಿ, ಲಲಿತಾ, ಜಿನೀತ್ ಶಾ, ಅಕ್ಷತಾ, ಲಹರಿ, ಸೌಮ್ಯ, ಸಹನಾ, ದೀಕ್ಷಿತಾ, ಪುಷ್ಪ, ಎಸ್ಆರ್, ಸೌಮ್ಯ ಸಾರ್ವಜನಿಕರು ಭಾಗವಹಿಸಿದ್ರು.
ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ, ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ. ಈ ಮನೆಯಲ್ಲಿ ಪ್ರಯಾಸವಾದರೆ, ಈ ಮನೆಯಲ್ಲಿ ಪ್ರಯಾಸವಾದರೆ ಹೇಗೆಯ ಬರುವುದು ಕರಿಮನೆಗೆ. ಅಯ್ಯನಿಗೆ ಶರಣು, ಅಯ್ಯನಯ್ಯನಿಗೆ ಶರಣು, ಸ್ವಾಮಿಯಪ್ಪ ಶರಣು ಅಪ್ಪ, ಪಂಪಾವಾಸನೆ ಶರಣು ಅಪ್ಪ, ಸ್ವಾಮಿಯಪ್ಪ ಶರಣು ಅಪ್ಪ, ಪಂದಳ ವಾಸನೆ ಶರಣು ಅಪ್ಪ. ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ, ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ. ಜಗತಿ ಮುಳುಗಿರಲು ಪಂಪೆಯ ಮುಂದು ತಿರುನಾವು, ಸಂಭ್ರಮ ಸಂಧಿಗೆ ಸೇರಿಕೊಂಡಾಗ ನಿರ್ನಾಮ ಮುಂದೆ ಪಾವನ ಗಾನ. ನಿರ್ನಾಮ ಜಗತಿ ಮುಳುಗಿರಲು ಪಂಪೆಯ ಮುಂದು ತಿರುನಾವು, ಸಂಭ್ರಮ ಸಂಧಿಗೆ ಸೇರಿಕೊಂಡಾಗ ನಿರ್ನಾಮ ಮುಂದೆ ಪಾವನ ಗಾನ. ಹಸುವುದೊಂದೇ ಸ್ಮರಿಸುವುದರಿಂದ ಅದುವೇ ನಮ್ಮ ಕಾರ್ಯವಪ್ಪ. ಸ್ವಾಮಿ ಜಿಂದಗತೋ ಅಯ್ಯಪ್ಪ ಜಿಂದಗತೋ, ಸ್ವಾಮಿ ಜಿಂದಗತೋ ಅಯ್ಯಪ್ಪ ಜಿಂದಗತೋ. ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ, ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ. ಪಡೆಯಲು ನಾವು ಶಬರಿಮಲೆಗೆ ಬರಬೇಕು, ಸಾವಿರ ಕಾಮುದ ನಡೆದರೂ ಸರಿಯೇ ಕೈತವ ಸುತ್ತಿ ನಿಲ್ಲಬೇಕು. ಶಾಮೋತ್ಸವ ಪಡೆಯಲು ನಾವು ಶಬರಿಮಲೆಗೆ ಬರಬೇಕು, ಸಾವಿರ ಕಾಮುದ ನಡೆದರೂ ಸರಿಯೇ ಕೈತವ ಸುತ್ತಿ ನಿಲ್ಲಬೇಕು. ಮತ್ತು ವಿಷವೇ ಪರಿಸುವುದರಿಂದ ಅದುವೇ ನಮ್ಮ ಕಾರ್ಯವಪ್ಪ. ಸ್ವಾಮಿ ಜಿಂದಗತೋ ಅಯ್ಯಪ್ಪ ಜಿಂದಗತೋ, ಸ್ವಾಮಿ ಜಿಂದಗತೋ ಅಯ್ಯಪ್ಪ ಜಿಂದಗತೋ. ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ, ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ. ಈ ಮನೆಯಲ್ಲಿ ಪ್ರಯಾಸವಾದರೆ, ಈ ಮನೆಯಲ್ಲಿ ಪ್ರಯಾಸವಾದರೆ ಹೇಗೆಯ ಬರುವುದು ಕರಿಮನೆಗೆ. ಅಯ್ಯನಿಗೆ ಶರಣು, ಅಯ್ಯನಯ್ಯನಿಗೆ ಶರಣು, ಸ್ವಾಮಿಯಪ್ಪ ಶರಣವಪ್ಪ, ಪಂಪಾವಾಸನೆ ಶರಣವಪ್ಪ, ಸ್ವಾಮಿಯಪ್ಪ ಶರಣವಪ್ಪ, ಪಂದಳ ವಾಸನೆ ಶರಣವಪ್ಪ. ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ, ನೀನೇ ಇರುವ ಶ್ರೀಮನೆಗೆ ನಾವೆಂದು ಬರುವುದು ಮನೆಗೆ. ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ. ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ. ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ. ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ. ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ. ಆದಿ ಪರಾಶಕ್ತಿ ಪಾಲಯ ಮಾಂ. ಓಂ ಜಗಜ್ಜನನಿ ಮಹದೇವಜಾನಿ ತ್ರಿಲೋಕ ಜನನಿ ಪಾಲಯ ಮಾಂ. ಓಂ ಜಗಜ್ಜನನಿ ಮಹದೇವಜಾನಿ
अज्ञाननाशनि पालय मां शक्ति महेश्वरि अर्धनारीश्वरि दुर्गा सरस्वति पालय मां शक्ति महेश्वरि अर्धनारीश्वरि दुर्गा सरस्वति पालय मां अम्ब परमेश्वरि अखिलांडेश्वरि मालिकराजति पालय मां श्री भुवनेश्वरि राजराजेश्वरि भारतरूपिणि पालय मां अम्ब परमेश्वरि अखिलांडेश्वरि मालिकराजति पालय मां श्री भुवनेश्वरि राजराजेश्वरि भारतरूपिणि पालय मां జాతిరి జాతిరి జాతిరే పోయమ్మ జాతిరి జాతిరి పోయమ్మ రాజన రాజు రామే రాజమ్మ రామే రాజమ్మ రాజుల చెట్ల కింద పోయమ్మ రాజుల చెట్ల కింద పోయమ్మ రాజుల దాకా రాజమ్మ రాజుల దాకా రాజమ్మ నేను గలిసి పోయమ్మ కామున దారాలు రామే రాజమ్మ కామున కాలాడు తోని పోయమ్మ ఓడి పాటలు వాడు రామే రామమ్మ జాతిరి జాతిరే పోయమ్మ జాతిరి జాతిరి జాతిరే పోయమ్మ జాతిరి జాతిరి జాతిరే పోయమ్మ కాలాడు రామే రామమ్మ కల్లు కల్లు నా కళ్ళ గద్దలు మోగంగా పల్లె కల్లు కల్లు నా కళ్ళ గద్దలు మోగంగా ఇంటిలోని పువ్వులన్నీ వెక్కునయగలంగా ఇంటిలోని తారలన్నీ తొమ్మి చూడంగా ఇంటిలోని పువ్వులన్నీ వెక్కునయగలంగా ఇంటిలోని తారలన్నీ తొమ్మి చూడంగా జాతిరి జాతిరి జాతిరే పోయమ్మ జాతిరి జాతిరి జాతిరే పోయమ్మ కాలాడు రామే రామమ్మ కాలాడు రామే రామమ్మ ఆటలతో పూర్వాడ ఉయ్యాలు గంగ ఉయ్యలే రత్తములై కలుపులు వేయంగా ఆటలతో పూర్వాడ ఉయ్యాలు గంగ ఉయ్యలే రత్తములై కలుపులు వేయంగా కలువులతో పల్లె కలువిందులు చేయంగా రమి కలిగి పర్వతించి ముక్తి పోవంగా కలువులతో పల్లె కలువిందులు చేయంగా రమి కలిగి పర్వతించి ముక్తి పోవంగా కల్లాని చందమామ చెల్లి చేయంగా వాడవాడ ఐక్యంగా పండగ చేయంగా కల్లాని చందమామ చెల్లి చేయంగా వాడవాడ ఐక్యంగా పండగ చేయంగా జాతిరి జాతిరి జాతిరే పోయమ్మ జాతిరి జాతిరి జాతిరే పోయమ్మ రామే రామమ్మ రామే రామమ్మ
పలికిన పలుకు పరేష ಎಲ್ಲ ಅಕ್ಕಂದಿರು ಮತ್ತು ಅಣ್ಣ ತಮ್ಮಂದಿರುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು.
ಮತ್ತು ಪ್ರತಿದಿನ ನಮಗೆ ಕೋಲಾಟ ಕಲಿಯಲು ಸ್ಥಳಾವಕಾಶ ಕೊಟ್ಟು ಪ್ರೋತ್ಸಾಹಿಸಿದ ಪಟಾಲಮ್ಮ ದೇವಸ್ಥಾನ ಆಡಳಿತ ವರ್ಗದವರಿಗೆ ನಮ್ಮ ತಂಡದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಕೋಲಾಟ ಕಲಿಸಿಕೊಟ್ಟಂತಹ ಶ್ರೀ ಕೃಷ್ಣ ಕೋಲಾಟ ಮಂಡಳಿಯ ಮುಖ್ಯಸ್ಥೆಯಾದಂತಹ ಭಾಗ್ಯ ವಿ ರೆಡ್ಡಿಯವರಿಗೆ ಧನ್ಯವಾದಗಳು. ಭಾಗ್ಯರವರು ನಮ್ಮಂಥ ಶಿಷ್ಯರು ತಂಡಗಳು ತುಂಬ ಇದ್ದು ಅವರು ಎಷ್ಟೇ ಬ್ಯುಸಿಯಾಗಿದ್ದರೂ ನಮ್ಮ ಕರೆಗೆ ಓಗೊಟ್ಟು ಬಂದು ಕೋಲಾಟ ಕಲಿಸಿದ್ದಾರೆ. ಹಾಗೆಯೇ ನಮ್ಮ ಅಣ್ಣಮ್ಮ ಕೋಲಾಟ ತಂಡದ ಕುಮಾರಿ ತೇಜು ಮತ್ತು ತಾರಾರವರು ಸಹ ಕೆಲವೊಂದು ಆಟಗಳನ್ನು ತುಂಬ ಶ್ರದ್ಧೆಯಿಂದ ಹೇಳಿಕೊಟ್ಟು ನಮ್ಮ ತಂಡ ಬೆಳೆಯಲು ತುಂಬ ಶ್ರಮಿಸಿದ್ದಾರೆ. ಅವರಿಗೂ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳು. ನಾವು ನಾಡ ದೇವತೆಯಾದ ಅಣ್ಣಮ್ಮ ದೇವಿಯ ಹೆಸರನ್ನು ಇಟ್ಟು ಗ್ರಾಮ ದೇವತೆಯಾದ ಪಟಾಲಮ್ಮ ದೇವಿಯ ಮುಂದೆ ಕಲಿತು ಗೆಜ್ಜೆ ಪೂಜೆ ನಡೆಸುತ್ತಿದ್ದೇವೆ. ನಮ್ಮ ನಾಡ ದೇವತೆ ಅಣ್ಣಮ್ಮ ಮತ್ತು ಗ್ರಾಮ ದೇವತೆ ಪಟಾಲಮ್ಮನ ಅನುಗ್ರಹ ಆಶೀರ್ವಾದದಿಂದ ನಾಡೆಲ್ಲ ಬೆಳೆಯಬೇಕೆಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮಗೆ ವೀಕ್ಷಕರ ಸಹಕಾರವೂ ಅಷ್ಟೇ ಮುಖ್ಯ. ನಮ್ಮ ಕಲೆಗೆ ಪ್ರೋತ್ಸಾಹ ನೀಡಿ ಬೆಳೆಸಬೇಕೆಂದು ನಿಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ. ಜೈ ಅಣ್ಣಮ್ಮ ದೇವಿ, ಜೈ ಪಟಾಲಮ್ಮ ದೇವಿ. ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟ ದೇವಸ್ಥಾನದ ಟ್ರಸ್ಟಿಯವರಿಗೆ ನನ್ನ ಧನ್ಯವಾದಗಳು. ಮತ್ತು ಎಲ್ಲ ಕಲಿಯೋಕ್ಕೆ ಬಂದಿದ್ದಾರೆ, ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಇದು ಅತ್ತಿಬೆಲೆಯಲ್ಲಿ ನಂದು 2ನೇ ಬ್ಯಾಚು. ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ. ಪ್ಲಸ್ ಇವರು ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ತಾರಾ ಅವ್ರದ್ದು ಮತ್ತು ತೇಜಸ್ವಿ ಅವ್ರದ್ದು ಮತ್ತು ಗಾಯತ್ರಿ ಅವ್ರದ್ದು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ತುಂಬ ಖುಷಿ ಆಯಿತು. ಧನ್ಯವಾದಗಳು. ನಮಗೆ ಇಲ್ಲಿ ಕೋಲಾಟವನ್ನು ಕಲಿಯಲು ಸ್ಥಳಾವಕಾಶ ಮಾಡಿಕೊಟ್ಟ ಪಟಾಲಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಗೋಪಿಕೃಷ್ಣ ಸರ್ ಅವರು ಮತ್ತು ಪ್ರಕಾಶ್ ಅಣ್ಣ ಅವರು ಮತ್ತು ಕಿಟ್ಟಿ ಅಣ್ಣ ಅವರು ಮತ್ತು ಮೆಡಿಕಲ್ ವೆಂಕಟೇಶಣ್ಣನವರು ಮತ್ತು ದೇವಸ್ಥಾನದ ಅರ್ಚಕರು ಮುಂತಾದವರು ಮತ್ತು SLV ಮುರಳಿ ಅವರು, ಪ್ರತಾಪ್ ಅವರು ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತು ರಮೇಶ್ ರೆಡ್ಡಿ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಶಿಕ್ಷಕರಾದ ಭಾಗ್ಯವಿ ರೆಡ್ಡಿ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಗಾಯತ್ರಾ ದೇವಿ ಅವರು ನಮ್ಮ ತಂಡದ ಮುಖ್ಯಸ್ಥರು ಹಾಗೂ ಕುಮಾರಿ ತೇಜಸ್ವಿನಿ ಅವರು ಎಲ್ಲನೂ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಮಮತಾ, ಶ್ವೇತಾ, ಕಾವೇರಿ ಎಲ್ಲರೂ ಮುಂತಾದವರು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಅಣ್ಣಮ್ಮ ದೇವಿ, ಜೈ ಪಟಾಲಮ್ಮ ದೇವಿ. ತಂಡದ ಹೆಸರು ಅಣ್ಣಮ್ಮ ದೇವಿ ಕೋಲಾಟ ತಂಡ. ನಾವಿವತ್ತು ಇಲ್ಲಿ ಏನು ಗೆಜ್ಜೆ ಪೂಜೆ ಮಾಡ್ಕೊಡ್ತಿದ್ದೀವಿ ಅಂದರೆ ಅದಕ್ಕೆ ಸ್ಥಳ ಕೊಟ್ಟು ನಮಗೆ ಪ್ರೋತ್ಸಾಹಿಸಿದಂಥ ಪಟಾಲಮ್ಮ ದೇವಿ ಕಮಿಟಿ ಮೆಂಬರ್ಸ್ಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ನಮಗೆ ಗುರುಗಳಾದ ಭಾಗ್ಯವಿ ರೆಡ್ಡಿ ಅವರು ಇದ್ದಾರೆ, ಅವರು ತುಂಬ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾವು ಇವತ್ತು ಗೆಜ್ಜೆ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಸದಸ್ಯರು ಮತ್ತು ತಂಡದ ಮುಖ್ಯಸ್ಥರು ತಾರಾ ಮತ್ತು ಗಾಯತ್ರಿ ಅವರು ನಮಗೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಸದಸ್ಯರು ಎಲ್ಲರಿಗೂ ಚೆನ್ನಾಗಿ ಆಡ್ತಿದ್ದಾರೆ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಣ್ಣಮ್ಮ ದೇವಿ ಕೋಲಾಟ ತಂಡ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತೀನಿ. ಜೈ ಅಣ್ಣಮ್ಮ, ಜೈ ಪಟಾಲಮ್ಮ. ಮೊದಲು ಬೇರೆ ಕೋಲಾಟ ಮಂಡಳಿಯಲ್ಲಿ ಏನಂತಾರೆ ಕಲಿತಾ ಇದ್ವಿ. ಅವರ ಗುರುಗಳಿವರು ಶೋಭಾ ಅವರು ಮತ್ತು ಸವಿತಾ ಅವರು ಬಂದಿಲ್ಲ ಕಾರಣಾಂತರಗಳಿಂದ. ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಒಂದು ಪಟಾಲಮ್ಮ ದೇವಾಲಯದಲ್ಲಿ ಶ್ರೀ ಭಾಗ್ಯ ಮೇಡಮ್ರವರ ನೇತೃತ್ವದಲ್ಲಿ ಕೋಲಾಟ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಭಾಗ್ಯ ಮೇಡಮ್ರವರು ನಮಗೆ ಗುರುಗಳು. ನಾವು ಆ್ಯಕ್ಚುಲಿ ಅತ್ತಿಬೆಲೆಯಲ್ಲಿ ಮೊದಲ ತಂಡನ ಶುರು ಮಾಡಿದ್ದು ನಾವೇ. ನಮಗೆ ಭಾಗ್ಯರೆಡ್ಡಿ ಮೇಡಮ್ನವರೇ ಮೊದಲು ಕಲಿಸ್ಕೊಟ್ಟಿದ್ದು. ಈಗ ಅವರ ಕಡೆಯಿಂದ ನಾವುಗಳು ಕೂಡ ಶಿಕ್ಷಕರಾಗಿ ನಾವು ಇವಾಗ ಕಲಿಸ್ಕೊಡ್ತಾ ಇದ್ದೀವಿ. ಆ ಒಂದು ಏನಂತಾರೆ ಪ್ರೋತ್ಸಾಹ ಮತ್ತು ಆ ಒಂದು ಹೆಗ್ಗಳಿಕೆ ನಮ್ಮ ಮೇಡಮ್ಗೆ ಸಲ್ಲಬೇಕಾಗಿರೋದು. ಮತ್ತು ಇಲ್ಲಿ ಇದು ಕೋಲಾಟ ಕಾರ್ಯಕ್ರಮ ಈ ಅತ್ತಿಬೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ತುಂಬ ಚೆನ್ನಾಗಿ ಮುಂದುವರ್ಕೊಂಡು ಬರ್ತಾ ಇದೆ. ಇದು ಹೆಣ್ಣು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಕೋಲಾಟವನ್ನು ಆಡಬೇಕು. ಅವರು ಕೂಡ ಒಂದು ಮುಖ್ಯ ವಾಹಿನಿಯಲ್ಲಿ ಬರೋದಕ್ಕೆ ಈ ಒಂದು ಕೋಲಾಟ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಹೇಳ್ತೀನಿ, ಮನೆಯಿಂದ ಹೊರಗಡೆ ಬನ್ನಿ, ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ತಂದು ಅವರಲ್ಲೂ ಕೂಡ ಪ್ರತಿಭೆ ಇದೆ, 4 ಜನ ನೋಡೋ ಥರ ಅವರಲ್ಲೂ ಕೂಡ ಪ್ರತಿಭೆ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಈ ಒಂದು ಕೋಲಾಟ ಕಾರ್ಯಕ್ರಮ ತುಂಬ ಸಹಾಯ ಮಾಡ್ತಾ ಇದೆ. ಈ ಕೋಲಾಟ ಕಾರ್ಯಕ್ರಮವನ್ನು ಈ ಅತ್ತಿಬೆಲೆ ಗ್ರಾಮಸ್ಥರು ಮತ್ತು ಈ ಮುಖಂಡರುಗಳು ಮತ್ತು ಇಲ್ಲಿ ಇರುವಂತಹ ಎಲ್ಲ ಸದಸ್ಯರುಗಳು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಾವು ಅಂದೇನಹಳ್ಳಿಯಿಂದ ಬಂದಿರೋದು. ನಮ್ಮ ಅಂದೇನಹಳ್ಳಿಲಿ 2 ಬ್ಯಾಚು ಮೇಡಮ್ಮರೇ ಭಾಗ್ಯ ಮೇಡಮ್ಮರೇ ಕಲಿಸ್ಕೊಟ್ಟಿರೋದು. ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಡೆನೂ ಮೇಡಮ್ದೇ ತುಂಬ ಹೆಸರಾಗಲಿ ಅನ್ನೋದು ನಮ್ಮ ಆಸೆ. ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಎಲ್ಲರೂ ಆಸಕ್ತಿ ಇದ್ದು ಎಲ್ಲರೂ ಕಲಿತಿದ್ದಾರೆ. ತುಂಬ ಧನ್ಯವಾದ.